ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸನ್ ನೆಕ್ಸ್ಟ್ನಲ್ಲಿ ಸ್ಟ್ರೀಮ್ ಆಗ್ತಿರುವ ಜಿಗ್ರೀಸ್ ಅನ್ನೋ ತೆಲುಗು ಸಿನಿಮಾದ ಬಗ್ಗೆ ಪೂರ್ತಿಯಾಗಿ ತಿಳಿಯೋಣ. ಇದು ಯುವ ಜನತೆಗೆ ಮತ್ತು ಗೆಳೆಯರ ಗ್ಯಾಂಗ್ಗೆ ತುಂಬಾ ಇಷ್ಟವಾಗುವ ಸಿನಿಮಾ. ಈ ಕಥೆ ಶುರುವಾಗೋದು ಕಾರ್ತಿಕ್, ಪ್ರವೀಣ್, ವಿನಯ್ ಮತ್ತು ಪ್ರಶಾಂತ್ ಎಂಬ 4 ಬಾಲ್ಯದ ಗೆಳೆಯರಿಂದ. ಇವರೆಲ್ಲರೂ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆದ್ರೆ ಪ್ರಶಾಂತ್ಗೆ ಕ್ಯಾನ್ಸರ್ ಇದೆ ಎಂದು ತಿಳಿದಾಗ ಅವನ ಕೊನೆಯ ಆಸೆಯಂತೆ ಎಲ್ಲರೂ ಸೇರಿ ಒಂದು ಹಳೆಯ ಮಾರುತಿ 800 ಕಾರಿನಲ್ಲಿ ಗೋವಾಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಇವರ ಹತ್ತಿರ ಗೂಗಲ್ ಮ್ಯಾಪ್ ಇರುವುದಿಲ್ಲ, ಸ್ಮಾರ್ಟ್ ಫೋನ್ ಇರುವುದಿಲ್ಲ ಮತ್ತು ಕಿಸೆಯಲ್ಲಿ ಹಣವೂ ಇರುವುದಿಲ್ಲ. ಹಳೆಯ ಕಾಲದಂತೆ ದಾರಿ ಕೇಳುತ್ತಾ ಸಾಗುವ ಇವರ ಪ್ರಯಾಣದಲ್ಲಿ ಅನೇಕ ತಮಾಷೆಯ ಮತ್ತು ಕಷ್ಟದ ಸನ್ನಿವೇಶಗಳು ಎದುರಾಗುತ್ತವೆ. ದಾರಿಯಲ್ಲಿ ಕಾರು ಕೆಟ್ಟು ನಿಲ್ಲುವುದು, ಅಪರಿಚಿತರ ಭೇಟಿ ಇವೆಲ್ಲವೂ ಕಥೆಯನ್ನು ಕುತೂಹಲಕಾರಿಯಾಗಿರಿಸುತ್ತವೆ. ಪಾಸಿಟಿವ್ ಪಾಯಿಂಟ್ಸ್: ಗೆಳೆಯರ ನಡುವಿನ ಮಾತುಕತೆಗಳು ತುಂಬಾ ನ್ಯಾಚುರಲ್ ಆಗಿವೆ. ಸೈಯದ್ ಕಮ್ರಾನ್ ಅವರ ಸಂಗೀತ ಮತ್ತು ಈಶ್ವರಾದಿತ್ಯ ಅವರ ಕ್ಯಾಮ್ರಾ ಕೆಲಸ ಸಿನಿಮಾಗೆ ಒಂದು ರೋಡ್ ಟ್ರಿಪ್ ಕಳೆಯನ್ನು ನೀಡಿದೆ. ಕಾರ್ತಿಕ್ ಮತ್ತು ಅವನ ತಂದೆಯ ನಡುವಿನ ದೃಶ್ಯಗಳು ತುಂಬಾ ಚೆನ್ನಾಗಿ ಮೂಡಿಬಂದಿದ್ದು ಪ್ರೇಕ್ಷಕರ ಮನ ಮುಟ್ಟುತ್ತವೆ. ದೊಡ್ಡ ಸ್ಟಾರ್ ನಟರಿಲ್ಲದಿದ್ದರೂ ಹೊಸ ನಟರು ಎಲ್ಲೂ ಅಭಿನಯ ಮಾಡುತ್ತಿದ್ದಾರೆ ಎಂದು ಅನಿಸದಂತೆ ಜೀವಿಸಿದ್ದಾರೆ. ನೆಗೆಟಿವ್ ಪಾಯಿಂಟ್ಸ್: ಮೊದಲಾರ್ಧದಲ್ಲಿ ಕೆಲವು ದೃಶ್ಯಗಳು ಪದೇ ಪದೇ ಬರುತ್ತಿವೆ ಎಂದು ಅನಿಸಬಹುದು. ವಿಶೇಷವಾಗಿ ಕಾರು ಕೆಟ್ಟು ಹೋಗುವ ದೃಶ್ಯಗಳು ಹೆಚ್ಚೆನಿಸುತ್ತವೆ. ಇಂದಿನ ಕಾಲದಲ್ಲಿ ಫೋನ್ ಮತ್ತು ಹಣವಿಲ್ಲದೆ ಅಷ್ಟು ದೂರ ಪ್ರಯಾಣ ಮಾಡುವುದು ಸ್ವಲ್ಪ ನಂಬಲು ಕಷ್ಟವಾಗುತ್ತದೆ. ಇದು ಹೆಚ್ಚಾಗಿ ಯುವಕರಿಗೆ ಮತ್ತು ಗೆಳೆಯರಿಗೆ ಇಷ್ಟವಾಗುವ ಸಿನಿಮಾ ಹಾಗಾಗಿ ಕೌಟುಂಬಿಕ ಪ್ರೇಕ್ಷಕರಿಗೆ ಕೆಲವು ಕಡೆ ಬೋರ್ ಎನಿಸಬಹುದು. ನೀವು ಈ ನಗರಾನಿಕೆ ಏಮೈಂದಿ ಅಥವಾ ಜಾತಿ ರತ್ನಾಲು ತರಹದ ಫ್ರೆಂಡ್ಶಿಪ್ ಸಿನಿಮಾಗಳನ್ನು ಇಷ್ಟಪಡುವವರಾದರೆ ಜಿಗ್ರೀಸ್ ಖಂಡಿತವಾಗಿಯೂ ಒಮ್ಮೆ ನೋಡಬಹುದು. ಇದೇ ತರಹದ ಮತ್ತಷ್ಟು ಸಿನಿಮಾ ವಿಮರ್ಶೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.